ಹಾಯ್ ಎವ್ರಿವನ್, ವೆಲ್ಕಮ್ ಟು ದ ಎನ್ಎಂಇ ಟ್ರಿಯೋ ಚಾನಲ್. ಯಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಪ್ಲೀಸ್ ಮಾಡಿ. ಹಾಗೆ ನೋಡಿ, ನಾನು ಇವಾಗ ತೋರಿಸ್ತಾ ಇರೋದು ಸಮ್ಮರ್ ಹಾಲಿಡೇಸ್ ಅಲ್ಲಿ ನನ್ನ ಮಗಳು ತುಂಬಾ ಹಠ ಮಾಡ್ತಾ ಇದ್ಲು ಅಂತ ನಾವಿಲ್ಲಿ ಕರ್ಕೊಂಡು ಹೋಗಿದ್ವಿ ಅಕ್ವೇರಿಯಂ ಪ್ಯಾರಡೈಸ್ಗೆ. ನಾನು ತುಂಬಾ ಲೇಟ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ನಾನು ಊರಿಗೆ ಹೊರಟೋಗಿದ್ದೆ, ಸೊ ಅದಕ್ಕೆ ಮಾಡ್ಲಿಕ್ಕೆ ಆಗಿರ್ಲಿಲ್ಲ. ಇವಾಗ ನಾನು ಮಾಡ್ತಾ ಇದ್ದೀನಿ ಎಡಿಟಿಂಗ್ ಮಾಡಿ. ನೋಡಿ, ನಾವು ಕರ್ಕೊಂಡು ಹೋಗಿದ್ದು ಸಮ್ಮರ್ ಹಾಲಿಡೇಸ್ ಅಲ್ಲಿ ಅಕ್ವೇರಿಯಂ ಪ್ಯಾರಡೈಸ್ಗೆ ಮತ್ತೆ ಫನ್ ವರ್ಲ್ಡ್ಗೆ. ಅಲ್ಲೇ ಸ್ನೋ ಸಿಟಿ ಕೂಡ ಇದೆ. ಮೂರು ಅಂದ್ರೆ ಒಂದೇ ಕಡೆನೇ ಇದೆ. ನೀವು ಪ್ಲಾನ್ ಮಾಡ್ಕೊಂಡು ಹೋಗ್ಬೋದು. ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗೆ ಅಂತಲ್ಲ, ದೊಡ್ಡೋರ್ಗೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಅಲ್ಲಿ ಫಿಶ್ ಎಲ್ಲ ನೋಡ್ಲಿಕ್ಕೆ. ಒಂಥರ ತುಂಬಾನೇ ಚೆನ್ನಾಗಿತ್ತು. ನೋಡಿ, ಇಲ್ಲಿ ಒಳಗಡೆ ಇಲ್ಲಿ ಫೋಟೋ ಶೂಟ್ ಮಾಡ್ಕೊಳಕ್ಕೆ ಅಂತಾನೆ ಈ ತರ ಇತ್ತು. ಸೊ ಫೋಟೋ ಕೂಡ ತಗೊಂಡ್ವಿ. ಹಾಗೆ ಒಳಗಡೆ ಇದು ಫಾರೆಸ್ಟ್ ಥೀಮ್ ಅಲ್ಲಿ ಮಾಡಿದ್ರು. ತುಂಬಾನೇ ಚೆನ್ನಾಗಿತ್ತು. ಅಂದ್ರೆ ಬೆಂಗಳೂರಿಗೆನೆ ಒಂದು ದೊಡ್ಡದಾಗಿರುವಂತ ಅಕ್ವೇರಿಯಂ, ಫಿಶ್ ಅಕ್ವೇರಿಯಂ ಇರೋದು ಅಂದ್ರೆ ಇಲ್ಲೇ ಅಂತ ಅನ್ಸುತ್ತೆ. ತುಂಬಾನೇ ಚೆನ್ನಾಗಿದೆ. ಅಂದ್ರೆ ನಾನು ಕೇಳಿರೋ ಪಟ್ರಂಗೆ ಇದೇ ದೊಡ್ಡದು ಅಂತ ಹೇಳ್ತಾರೆ. ನೋಡಿ, ತುಂಬಾ ಒಳಗಡೆ ಹೇಗಿದೆ ಅಂದ್ರೆ ಒಂದು ಫಾರೆಸ್ಟ್ ಒಳಗಡೆ ಹೋದಂಗೆ ಆ ತರ ಥೀಮ್ ಅಲ್ಲಿ ಮಾಡಿದ್ದಾರೆ. ಮತ್ತೆ ಗುಹೆ ಒಳಗಡೆ ಹೋದಂಗೆ ಹೇಗಿರುತ್ತೆ ಅದೇ ತರ ಥೀಮ್ ಮಾಡಿದ್ದಾರೆ. ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಆ ಫಿಶ್ಗಳು, ಪ್ರತಿಯೊಂದು ಫಿಶ್ಗಳು ತುಂಬಾನೇ ನೋಡ್ಲಿಕ್ಕೆ ಖುಷಿ ಆಗುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ನೋಡ್ಬೋದು, ಅಷ್ಟು ಇಷ್ಟಪಟ್ಟು ನೋಡ್ತಾರೆ. ನೋಡಿ, ಅಲ್ಲಿ ನಾವು ಹೋಗಿರೋದು ಸಮ್ಮರ್ ಹಾಲಿಡೇಸ್ ಅಲ್ವಾ, ತುಂಬಾ ಜನ ಕೂಡ ಇದ್ರು. ಆಮೇಲೆ ಇನ್ನೊಂದು, ಮಕ್ಳು ಸ್ಕೂಲ್ ಐಡಿ ಕಾರ್ಡು ಮತ್ತೆ ಕಾಲೇಜ್ ಐಡಿ ಕಾರ್ಡ್ ತಗೊಂಡೋದ್ರೆ ನಿಮ್ಗೆ 20% 30% ಅಂದ್ರೆ ಅಲ್ಲಿ ಹೇಗಿರುತ್ತೆ ಅದು ಡಿಪೆಂಡ್ಸ್. ಅಷ್ಟು ಪರ್ಸೆಂಟ್ ಅಂತ ನಿಮ್ಗೆ ಕಮ್ಮಿಗೆ ಕೊಡ್ತಾರೆ, ನಿಮ್ಗೆ ಬಿಲ್ ಮಾಡ್ತಾರೆ. ಸೊ ಆಗ ನಿಮ್ಗೆ ಆರಾಮಾಗುತ್ತೆ. ಮಕ್ಳು ಕೂಡ ಚೆನ್ನಾಗಿರುತ್ತಲ್ವಾ ಕರ್ಕೊಂಡು ಹೋದಾಗ. ಅಂದ್ರೆ ಕಾಲೇಜ್ ಮಕ್ಳಿಗೂ ಇದೆ ಅದು. ಸೊ ನೀವು ಕಾಲೇಜ್ ಐಡಿ ಮತ್ತೆ ಸ್ಕೂಲ್ ಐಡಿನ ತಗೊಂಡು ಹೋಗೋದು ಮರಿಬೇಡಿ ಅಷ್ಟೇನೆ. ಆಮೇಲೆ ವೀಕೆಂಡ್ ಅಲ್ಲಿ, ವೀಕ್ ಡೇಸ್ ಅಲ್ಲೂ ಕೂಡ ಅಲ್ಲಿ ವೇರಿಯೇಷನ್ ಇರುತ್ತೆ ನಿಮ್ಗೆ ಅಲ್ಲಿ ಅಮೌಂಟ್ ಎಲ್ಲ. ಸೊ ಅದೆಲ್ಲ ನೋಡ್ಕೊಂಡು ಪ್ಲಾನ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನೀವು ಆನ್ಲೈನ್ ಕೂಡ ಸರ್ಚ್ ಮಾಡ್ಬೋದು. ನೋಡಿ ನೀವೇನೆ ಎಷ್ಟೆಲ್ಲ ಎಂಜಾಯ್ ಮಾಡಿದ್ವಿ ಅಂತ. ತುಂಬಾನೇ ಚೆನ್ನಾಗಿರುತ್ತೆ ಅಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗ್ಲಿಕ್ಕೆ. ನೋಡಿ, ಇಲ್ಲಿ ವೈಟ್ ಫಿಶ್ ಅಂತೂ ತುಂಬಾನೇ ಚೆನ್ನಾಗಿತ್ತು, ಸಖತ್ತಾಗಿತ್ತು. ನೋಡ್ಲಿಕ್ಕೆ ಖುಷಿ ಅನ್ಸೋದು ನೋಡಿದಾಗ. ಹಾಗೆ ಎಲ್ಲಾ ತರದ ಫಿಶ್ಗಳನ್ನು ಇಲ್ಲಿ ಇಟ್ಟಿದ್ರು. ಒಂಥರ ಎಲ್ಲಾ ತರ ಥೀಮಲ್ಲೂ ಇದೆ. ನೋಡಿ ನೀವೇನೆ. ಬಿಗ್ ಫಿಶ್ ನೋಡು ವಿಸ್ಮಿತಾ. ನೋಡಿ, ಇಲ್ಲೊಂದು ಬಿಗ್ ಫಿಶ್ ಇತ್ತು, ತುಂಬಾನೇ ಚೆನ್ನಾಗಿತ್ತು. ನೋಡಿ ಎಷ್ಟು ದೊಡ್ಡದಾಗಿತ್ತು ಅಂದ್ರೆ ಅಂದ್ರೆ ನಿಮ್ಗೆ ಇಲ್ಲಿಂದ ನೋಡ್ಲಿಕ್ಕೆ ಹಂಗ ಅನಿಸ್ತಾ ಇದೆ. ನೋಡಿ ನೀವೇನೆ ಎಷ್ಟು ದೊಡ್ಡದಾಗಿತ್ತು ಅಂತ. ನೋಡಿ, ನನ್ನ ಮಗಳು ಇವಾಗ ಫನ್ ವರ್ಲ್ಡ್ ಹೋಗೋಣ ಅಮ್ಮ ಅಂತ ಹಠ ಮಾಡಿದ್ದಾಳೆ. ಅವಳು ಹೊರಗಡೆಯಿಂದ ನೋಡ್ಬಿಟ್ಟಿದ್ದಾಳೆ. ಸೊ ಅವಳಿಗೆ ನೀರಂದ್ರೆ ತುಂಬಾ ಇಷ್ಟ. ನೀರಲ್ಲಿ ಆಟ ಆಡ್ಬೇಕು, ನಾನು ಕರ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ಲು. ಅದಕ್ಕೆ ಎರಡೂ ಆಯ್ತು ಅಂತ ನಾವು ಪ್ಲಾನ್ ಮಾಡ್ಕೊಂಡು ಬಂದ್ವಿ. ನೀವು ಕಂಟಿನ್ಯೂ ಆಗಿ ನೋಡಿ, ಅದನ್ನು ಕೂಡ ತೋರಿಸ್ತೀನಿ ನಾನು. ತುಂಬಾನೇ ಚೆನ್ನಾಗಿದೆ, ಎಂಜಾಯ್ ಮಾಡ್ಬೋದು ಮಕ್ಕಳನ್ನ ಕರ್ಕೊಂಡು ಬಂದ್ರೆ. ಸಮ್ಮರ್ ಹಾಲಿಡೇಸ್ ಅಲ್ಲಿ ನೀವು ಯಾವಾಗ ಬೇಕಾದ್ರೂ ಬರ್ಬಹುದು. ತುಂಬಾನೇ ಚೆನ್ನಾಗಿರುತ್ತೆ. ಮಕ್ಳು ಕರ್ಕೊಂಡು ಬಂದ್ರೆ ಸಮ್ಮರ್ ಹಾಲಿಡೇಸ್ ಬೆಸ್ಟ್. ಬಟ್ ಇಲ್ಲಿ ಫಿಶ್ಗಳು ನೋಡ್ಲಿಕ್ಕೆನೆ ತುಂಬಾ ಚೆನ್ನಾಗಿರುತ್ತಲ್ವಾ. ಒಂಥರ ಮಕ್ಳನ್ನು ಅಟ್ರಾಕ್ಷನ್ ಮಾಡುತ್ತೆ ಎಲ್ಲಾ ಫಿಶ್ಗಳನ್ನು ನೋಡ್ತಾ ಹೋದಂಗು. ತುಂಬಾನೇ ಚೆನ್ನಾಗಿದೆ. ನೋಡಿ ನೀವೇನೆ ಎಷ್ಟೆಲ್ಲ ಚೆನ್ನಾಗಿದೆ ಅಂತ. ತುಂಬಾ ಅಂದ್ರೆ ಇಷ್ಟು ವೆರೈಟೀಸ್ ಬೇಕು ನಿಮ್ಗೆ ಅಂದ್ರೆ ನಮಗ್ ಗೊತ್ತಿರೋದ್ರಲ್ಲಿ ಒಂದ್ ಸ್ವಲ್ಪ ಗೊತ್ತಿದೆ ಅಷ್ಟೇನೆ. ಇಲ್ಲೆಲ್ಲ ನೋಡಿದಾಗ ಇಷ್ಟೊಂದ್ ಫಿಶ್ ಇರುತ್ತಾ ಅಂತ ನಮ್ಗೆ ಅನ್ಸಿರೋದಲ್ವಾ. ಎಷ್ಟು ಚೆನ್ನಾಗಿದೆ ನೋಡಿ, ನಮ್ಗೆ ಗೊತ್ತಿರಲ್ಲ ಇಷ್ಟೊಂದೆಲ್ಲ ಫಿಶ್ ಇದೆ ಅಂತಾನೆ. ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ.
ನೋಡಿ ಈ ಮನೆ ಎಷ್ಟು ಕ್ಯೂಟ್ ಆಗಿದೆ, ಮಕ್ಳಿಗಂತೂ ಸಖತ್ ಅಟ್ರಾಕ್ಷನ್ ಆಗಿದೆ. ನನ್ನ ಮಗಳಂತೂ ತುಂಬಾನೇ ಕ್ವಶನ್ ಕೇಳ್ತಿದ್ದಾಳೆ ನೋಡಿ ನೀವೇನೆ. ಈ ಮಕ್ಳದ್ದು ಕೇಳೋದಕ್ಕೆ ಚೆನ್ನಾಗಿರುತ್ತಲ್ವಾ ಕ್ವಶನ್ಗಳು. ಅಮ್ಮ ಇರ್ತಾರ, ಅಪ್ಪ ಇರ್ತಾರ, ಎಲ್ಲ ಇದಾರ ಆ ಮನೆಯಲ್ಲಿ, ಎಲ್ಲ ಕೇಳ್ತಾರೆ ಅವರು. ಒಂಥರ ಚೆನ್ನಾಗಿರುತ್ತೆ ಅಲ್ವಾ. ನೋಡಿ ಅವರೆಲ್ಲ ಹೆಂಗ್ ಅನ್ಸುತ್ತೆ ನೋಡಿ ಮಕ್ಳಿಗೆ. ಅದಕ್ಕೆ ಈ ತರ ಕರ್ಕೊಂಡ್ ಬರ್ಬೇಕು ಮಕ್ಳನ್ನ ಅಂತ ಹೇಳೋದು. ನೋಡಿ ಇದನ್ನೆಲ್ಲ ತೋರ್ಸೋದ್ರಿಂದ ಅವ್ರಿಗೂ ಕೂಡ ಖುಷಿ ಆಗತ್ತೆ ಅಲ್ವಾ. ನೋಡಿ ಇಲ್ಲೂ ಕೂಡ ತುಂಬಾನೇ ಚೆನ್ನಾಗಿದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾರಲ್ವಾ. ಒಂದೊಂದು ಒಂದೊಂದ್ ತರ ಥೀಮಲ್ಲಿ ರೆಡಿ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿದೆ ನೋಡಿ. ಇಲ್ಲೂ ಕೂಡ ಪ್ಯಾಲೇಸ್ ತರ ಇದೆ, ತುಂಬಾನೇ ಚೆನ್ನಾಗಿದೆ ನೋಡಿ. ಸಖತ್ ಖುಷಿ ಆಗುತ್ತೆ ಇದನ್ನೆಲ್ಲ ನೋಡ್ಲಿಕ್ಕೆ. ನೋಡಿ ಇಲ್ಲಂತೂ ತುಂಬಾ ಚೆನ್ನಾಗಿತ್ತು, ಫಾಲ್ಸಿಗೆ ಹೋದಂಗ ಅನ್ಸ್ತಾ ಇತ್ತು, ಅಷ್ಟು ಚೆನ್ನಾಗಿತ್ತು. ತುಂಬಾ ಖುಷಿ ಆಗ್ತಾ ಇತ್ತು ನಮ್ಗೆ. ಮೇಲ್ಗಡೆನ ನೋಡ್ಬೋದು, ಕೆಳಗಡೆ ಹೋದ್ರೆ ಇನ್ನ ಚೆನ್ನಾಗಿರುತ್ತೆ. ನೋಡಿ ನೀವೇನೆ. ನೋಡಿ ಇದನ್ನ ಹೇಳಲೇಬೇಕು, ಮತ್ಸ್ಯ ಕನ್ಯರು ಅಂತ ಹೇಳ್ತಾರಲ್ವಾ, ಆ ಥರ ಈ ಥರ ಸ್ಟ್ಯಾಚು ಮಾಡಿ ಒಳಗಡೆ ಇಟ್ಟಿದ್ರು. ತುಂಬಾನೇ ಚೆನ್ನಾಗಿತ್ತು. ನೋಡಿ ನೀವೇನೆ ಎಷ್ಟೆಲ್ಲ ಫಿಶ್ಗಳಿದಾವೆ ಅಲ್ವಾ. ನೋಡಿ ನಮಗೆ ಗೊತ್ತಿಲ್ಲ ಈ ಥರ ಎಲ್ಲ ಫಿಶ್ಗಳಿದೆ ಅಂತ. ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನಮಗೂ ನೋಡ್ಕೊಳ್ಳೋಕೆ ತಿಳ್ಕೊಳ್ಳೋಕೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ. ಇದಂತೂ ತುಂಬಾನೇ ಚೆನ್ನಾಗಿತ್ತು ನೋಡಿ. ಹೀಗೆ ನಾವು ನೋಡ್ಕೊತಾನೆ ಹೋಗ್ತಾ ಇದ್ದೀವಿ. ಎಷ್ಟು ನೋಡಿದ್ರೂ ಕಡಿಮೆ ಅಂತ ಅನಿಸ್ತಾ ಇತ್ತು ನೋಡಿ. ನನಗೆ ತುಂಬ ಇಷ್ಟ ಆಗಿದ್ದು ಈ ಜೆಲ್ಲಿ ಫಿಶ್, ನನ್ನ ಮಗಳಿಗೂ ಅಷ್ಟೇ. ಆಮೇಲೆ ಇಲ್ಲಿ ಮಿರರ್ ಕೂಡ ಇದೆ. ಯಾವ ಕಡೆಯಿಂದ ನೋಡಿದ್ರೂ ಜೆಲ್ಲಿ ಫಿಶ್ಶು ಒಂದೇ ಕಲರು, ತುಂಬಾನೇ ಚೆನ್ನಾಗಿದ್ದು ಅಂದರೆ ನನಗೆ ಇದು ನಂಗೆ ಸಖತ್ ಇಷ್ಟ ಆಗಿದ್ದು ಫಿಶ್ಶು ಅಂದರೆ ಈ ಕಲರೇ. ತುಂಬ ಚೆನ್ನಾಗಿದೆ ಅಲ್ಲಿ. ನೀವು ಒಂದ್ಸಲ ಹೋಗಿ, ತುಂಬಾನೇ ಚೆನ್ನಾಗಿದೆ ಅಂದರೆ ತುಂಬಾನೇ ಚೆನ್ನಾಗಿದೆ ನೋಡಿ. ನೀವೇನೆ ಒಂದ್ಸಲ ಹೇಗಿದೆ ಅಂತ. ನೋಡಿ ಕೆಳಗಡೆ ಕೂಡ ತುಂಬಾನೇ ಚೆನ್ನಾಗಿದೆ. ಆ ಫಾಲ್ಸ್ ಅಂತ ಹೇಳಿದ್ನಲ್ವಾ, ಅಲ್ಲಿ ಕೆಳಗಡೆ ನೀರು ಬೀಳ್ತಾ ಇದೆ. ಇಲ್ಲಿ ತುಂಬಾನೇ ಚೆನ್ನಾಗಿದೆ. ಇಲ್ಲೆಲ್ಲ ಫೋಟೋ ತಗೋಬಹುದು. ಇಲ್ಲೂ ಕೂಡ ಮತ್ಸ್ಯ ಕನ್ಯರದು ಈ ತರ ಮಾಡಿ ನೋಡಿ ಸ್ಟ್ಯಾಚ್ಯೂ ಎಲ್ಲ ಮಾಡಿ ಇಲ್ಲೂ ಕೂಡ ಇಟ್ಟಿದ್ದಾರೆ.
ತುಂಬ ಚೆನ್ನಾಗಿದೆ. ಒಂಥರ ಫೋಟೋ ತಗೊಳಕ್ಕೆ ಇಲ್ಲಿ ಚೆನ್ನಾಗಿದೆ ನೋಡಿ. ತುಂಬಾ ಚೆನ್ನಾಗಿದೆ ನೋಡಿ. ನೀವೇ ನೋಡಿ ಒಂದ್ಸಲ. ಎಷ್ಟು ಚೆನ್ನಾಗಿದೆ ಅಲ್ವಾ? ಮಕ್ಳ ಜೊತೆಗೆ ನಮಗೂ ಒಂಥರ ಎಂಜಾಯ್ ಮಾಡಲಿಕ್ಕೆ ಚೆನ್ನಾಗಿದೆ ಈ ಪ್ಲೇಸು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಮೇಲ್ಗಡೆ ಕೂಡ ಫಿಶ್ ಕಾಣಿಸ್ತಾ ಇದೆ. ನಿಮಗೆ ಟೋಟಲಿ ಒಂಥರ ಗುಹೆ ಒಳಗಡೆ, ಬಟ್ ಎಲ್ಲ ಚೆನ್ನಾಗಿ ಒಳ್ಳೊಳ್ಳೆ ಥೀಮಲ್ಲೇ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಖತ್ ಖುಷಿ ಆಗುತ್ತೆ ಹೋದರೆ. ಮೈಂಡ್ ಕೂಡ ರಿಲ್ಯಾಕ್ಸ್ ಆಗುತ್ತೆ. ಅಷ್ಟು ಚೆನ್ನಾಗಿದೆ ಇಲ್ಲಿ. ನೋಡಿ ನೀವೇ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. ನೀವೇ ನೋಡಿ ಒಂದ್ಸಲ. ನೋಡಿ ಇದನ್ನ ಹೇಳಲೇಬೇಕು. ಇದು ಗ್ಲಾಸ್ ಒಳಗಡೆ ಗುಹೆ ಥರ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಈ ಥೀಮು. ಫಿಶ್ ಅಂತೂ ಎಷ್ಟು ವೆರೈಟೀಸ್ ಫಿಶ್ ಇದೆ ಅಂತಲೇ ಗೊತ್ತಾಗಲ್ಲ, ಅಷ್ಟಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ನಾವು ಫೋಟೋ ಕೂಡ ತೊಗೊಂಡ್ವಿ ಇಲ್ಲೇ ಕುತ್ಕೊಂಡು. ಎಲ್ಲರೂ ಕೂಡ ಹೆಚ್ಚಾಗಿ ಫೋಟೋ ತೊಗೊತಾ ಇದ್ರು, ಅಷ್ಟು ಚೆನ್ನಾಗಿತ್ತು. ಅಲ್ಲಿ ಹೋಗಿ ನೋಡೋದಕ್ಕೇ ತುಂಬ ಚೆನ್ನಾಗಿದೆ ಇಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. ನಾವು ಕೂಡ ಇಲ್ಲೆಲ್ಲ ಫೋಟೋ ತೊಗೊಂಡ್ವಿ. ತುಂಬ ಚೆನ್ನಾಗಿದೆ ಇಲ್ಲಿ. ನೋಡಿ ನನ್ನ ಮಗಳು ಕೂಡ, ಅವಳಿಗೆ ಇವಾಗ ಇದು ಮುಗಿದಿದಂಗೆ ಫಸ್ಟ್ ಇವಾಗ ಫನ್ ವರ್ಲ್ಡ್ಗೆ ಹೋಗಬೇಕು ಅಂತ, ಅಲ್ಲಿ ಎಂಜಾಯ್ ಮಾಡಬೇಕು ನಾನು, ನೀರಲ್ಲಿ ಆಟ ಆಡಬೇಕು ಅಂತ ಅವಳಿಗಿನ್ನ ಅದೇ ತಲೆಯಲ್ಲೇ ಇದ್ದಾಳೆ. ಅವಳಿಗೆ ಫುಲ್ ಅದೇ ಮೈಂಡಲ್ಲೇ ಇದ್ದಾಳೆ ನೋಡಿ. ಅಪ್ಪ ಅಂತ ಹೇಳಿ ನೋಡಿ ಅವಳು ಬೀಚ್ ಅಂತ ಹೇಳ್ತಾರದು ಫನ್ ವರ್ಲ್ಡಿಗೆ ಕರ್ಕೊಂಡು ಹೋಗ್ಲಿ ಅಂತ, ನೀರು ಬೇಕು ನನಗೆ ಆಟ ಆಡಲಿಕ್ಕೆ ಅಂತ. ಅದು ಹೊರಗಡೆಯಿಂದ ನೋಡ್ಬಿಟ್ಟಿದ್ದಾಳೆ, ನನಗೆ ಅದಕ್ಕೂ ಹೋಗಬೇಕು ಅಂತ ಹಠ ಮಾಡ್ತಾನೆ ಇದ್ದಾಳೆ. ಇದೊಂದು ಸ್ವಲ್ಪ ಅದೊಂದು ಸ್ವಲ್ಪ, ಆ ಕಡೆ ಹೋದ ತಕ್ಷಣ ಈ ಕಡೆ ಬೇಕು ಅಂತ ಹೇಳ್ತಾಳೆ, ಈ ಕಡೆ ಹೋದ ತಕ್ಷಣ ಆ ಕಡೆ ಬೇಕು ಅಂತ ಹೇಳ್ತಾಳೆ. ಬಟ್ ಚೆನ್ನಾಗಿರುತ್ತೆ ನೋಡಿ. ನೀವೇ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಇದು ಎಕ್ಸಿಟ್ ಆದ್ವಿ. ಇಲ್ಲಿ ಲಾಸ್ಟಲ್ಲಿ ಇಲ್ಲಿ ನಿಮಗೆ ಐಸ್ ಕ್ರೀಮ್ ಎಲ್ಲ ಸಿಗುತ್ತೆ. ಅಂದರೆ ಮಕ್ಳಿಗೆ ಏನು ಬೇಕೋ ಅಷ್ಟು ಮಾತ್ರ ಇದೆ, ತುಂಬ ಎಲ್ಲ ಏನು ಆ ಥರ ಎಲ್ಲ ಇಟ್ಟಿಲ್ಲ. ಬಟ್ ಚೆನ್ನಾಗಿದೆ. ನನ್ನ ಮಗಳು ಕೂಡ ಹಠ ಮಾಡಿದ್ಲು ಐಸ್ ಕ್ರೀಮ್ ಅಂತ, ಐಸ್ ಕ್ರೀಮ್ ಕೂಡ ಕೊಡಿಸ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ. ಹಾಗೆ ಅಲ್ಲಿ ಪಕ್ಕದಲ್ಲೇ ಫನ್ ವರ್ಲ್ಡ್ ಇತ್ತಲ್ವಾ, ಸೊ ಅದಕ್ಕೆ ಮಗಳನ್ನ ಕರ್ಕೊಂಡು ಬಂದ್ವಿ. ಅವಳಂತೂ ತುಂಬ ಎಂಜಾಯ್ ಮಾಡ್ತಾ ಇದ್ಲು ನೋಡಿ. ಈ ಥರ ನೀರಲ್ಲಿ ಕುಣಿಯೋಕ್ಕಂತಾನೆ ಅವಳು ಎಂಜಾಯ್ ಮಾಡ್ತಾ ಇದ್ಲು. ನಾವು ಏನು ರೆಡಿಯಾಗಿ ಕೂಡ ಹೋಗಿರಲಿಲ್ಲ, ಪ್ಲ್ಯಾನ್ ಏನು ಮಾಡಿರಲಿಲ್ಲ ಫನ್ ವರ್ಲ್ಡ್ಗೆ. ಬಟ್ ಅವಳು ಹಠಕ್ಕೆ ಹೋಗಿರೋದು. ಅಲ್ಲಿ ಬಟ್ಟೆ ಕೂಡ ಅಲ್ಲೇ ನಿಮಗೆ ಸಿಗತ್ತೆ, ಅಲ್ಲೇ ತೊಗೋಬೋದು. ಅಂದರೆ ದುಡ್ಡು ಕೊಟ್ಟೆ ತೊಗೋಬೇಕು, ಅಲ್ಲೇ ತೊಗೋಬೋದು. ಬಟ್ ಮನೆಯಿಂದ ಪ್ಲ್ಯಾನ್ ಆಗಿ ಹೋದರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ನಮಗೆ ಅಲ್ಲಿ ಕೊಟ್ಟು ಸ್ಯಾಟಿಸ್ಫೈ ಆಗಲ್ಲ ಅದಕ್ಕೇ.
ಮನೆಯಿಂದನೇ ನೀವು ರೆಡಿಯಾಗಿ ಪ್ರಿಪೇರ್ ಆಗಿ ಹೋದ್ರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಅಲ್ಲಿ. ಇವ್ಳನ್ನಂತೂ ಹಿಡಿಯೋಕ್ಕೆ ಆಗ್ತಿಲ್ಲ, ನೀರೊಳಗಡೆ ಆಟ ಆಡೋದಲ್ವಾ, ಸೊ ಅವಳನ್ನ ಹಿಡಿಯೋದೇ ತುಂಬಾ ಕಷ್ಟ ಆಗಿತ್ತು. ನಾನು ಕೂಡ ಒಂದು ಗೇಮ್ ಆಡಿದೆ. ಅದು ಗ್ರೀನ್ ಮತ್ತೆ ಯೆಲ್ಲೋ ವೈಟ್ ಎಲ್ಲ ಇದೆಯಲ್ಲ, ಅದರಲ್ಲಿ ಒಂದು ಗೇಮ್ ಆಡಿದೆ, ತುಂಬಾ ಚೆನ್ನಾಗಿತ್ತು. ಅಂದ್ರೆ ನೀರಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದ್ದು ಫಸ್ಟ್ ಟೈಮ್ ನನಗೆ. ಅಂದ್ರೆ ಈ ಥರ ಎಲ್ಲ ಆಡಿದ್ದೀನಿ, ಬಟ್ ನೀರಲ್ಲಿ ಬಂದು ಬೀಳೋದೆಲ್ಲ ಇದೆಯಲ್ಲ, ಇದೆಲ್ಲ ಒಂಥರ ಎಕ್ಸ್ಪೀರಿಯನ್ಸ್, ಫಸ್ಟ್ ಎಕ್ಸ್ಪೀರಿಯನ್ಸ್ ನಂದು. ಚೆನ್ನಾಗಿದೆ. ನಂಗೆ ನೀರಂದ್ರೆ ಸ್ವಲ್ಪ ಭಯ. ಸೊ ತುಂಬಾ ಚೆನ್ನಾಗಿತ್ತು ನೋಡಿ, ಎಷ್ಟು ಚೆನ್ನಾಗಿದೆ ಅಂದ್ರೆ. ಸೊ ದೊಡ್ಡೋರು ಕೂಡ ಎಂಜಾಯ್ ಮಾಡೋ ತರ ಇದೆ ಇಲ್ಲಿ. ಚಿಕ್ಕ ಮಕ್ಳು ಅಂತ ಅಲ್ಲ ನೋಡಿ, ಇಲ್ಲಿ ದೊಡ್ಡೋರು ಕೂಡ ಎಂಜಾಯ್ ಮಾಡ್ಬೋದು ನೋಡಿ. ಎಲ್ಲಾ ತರದ್ದು ಕೂಡ ಇದೆ ಇಲ್ಲಿ, ಮಕ್ಕಳಿಂದ ದೊಡ್ಡೋರ್ವರೆಗೂ ಇದೆ. ಸೊ ಈ ತರ ಪ್ಲಾನ್ ಮಾಡ್ಕೊಂಡು ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ. ನನ್ನ ಮಗಳನ್ನೂ ಕೂಡ ಇಲ್ಲಿ ಈ ತರ ಮಲಗಿಸ್ಬಿಟ್ಟು ನಾನು ಸುಮ್ಮನೆ ನೀರಲ್ಲಿ ಆಟ ಆಡಿಸ್ತಾ ಇದ್ದೆ. ಇದು ಕೂಡ ತುಂಬಾ ಚೆನ್ನಾಗಿತ್ತು. ಅವಳು ಕೂಡ ಫುಲ್ ಖುಷಿಯಾಗಿದ್ಲು, ಎಂಜಾಯ್ ಮಾಡಿದ್ಲು. ನೀರಾಡೋದು ಅಂದ್ರೆ ಮಕ್ಳಿಗೆ ತುಂಬಾ ಇಷ್ಟ ಅಲ್ವಾ, ಅದೇನೋ ಗೊತ್ತಿಲ್ಲ, ಮಕ್ಳಿಗೆ ಒಂಥರ ಚೈಲ್ಡ್ಹುಡ್ ಲೈಫಲ್ಲಿ ನಾವು ಹಾಗೆ ಮಾಡಿದ್ವೇನೋ ಒಂಥರ ಅವರು ಸಖತ್ ಖುಷಿ ಪಡ್ತಾರೆ ನೀರಲ್ಲಿ ಆಟ ಆಡೋದು ಅಂದ್ರೆ ಅಲ್ವಾ. ಹಾಗೆ ಇದನ್ನೆಲ್ಲ ಆಡ್ಕೊಂಡು ಮತ್ತೆ ಅಲ್ಲೇ ಪಕ್ಕದಲ್ಲೇನೆ ಅದರಲ್ಲೇನೆ ಈ ಥರ ಎಲ್ಲ ಕಿಡ್ಸ್ದು ಆಟ ಆಡೋದೆಲ್ಲ ಟ್ರೈನ್ ಎಲ್ಲ ಇತ್ತು, ಇದನ್ನು ಕೂಡ ಆಟ ಆಡಿಸ್ಕೊಂಡ್ವಿ. ಸೊ ನಾವು ಚಿಕ್ಕವರಿದ್ದಾಗ ಈ ಥರ ಎಲ್ಲ ಆಟ ಆಡಿರ್ತೀವಿ, ನಮಗೂ ನೆನಪಾಯ್ತು ನೋಡಿ. ಇದೆಲ್ಲ ಆದ್ಮೇಲೂ ಕೂಡ ಮತ್ತೆ ನನ್ನ ಮಗಳು ಅದೇ ರೈನ್ ಡ್ಯಾನ್ಸ್ಗೆ ಹೋಗಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಅವಳಿಗೆ ಅಷ್ಟು ಇಷ್ಟ ನೀರು 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 ಅಂದ್ರೆ ನೋಡಿ. ತುಂಬಾನೇ ಖುಷಿಯಾಗಿದ್ಲು. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಕೂಡ ಮರಿಬೇಡಿ. ಥ್ಯಾಂಕ್ ಯು ಆಲ್.